ಹಲೋ ನಮಸ್ಕಾರ, ನಾನು ನಿಮ್ಮ ಪುನೀತ್ ಫುಡ್ ಬ್ಲಾಗರ್. ಇವತ್ತು ವಿಡಿಯೋದಲ್ಲಿ ನಾವು ನಿಮಗೆ ಮುಂಚೆ ನೋಡಿದ್ರ ನನ್ನ ವ್ಲಾಗ್ಸಲ್ಲಿ ಆಲ್ಮೋಸ್ಟ್ ನಿಮಗೆ ಫುಡ್ ಚಾನಲ್ ಬಗ್ಗೆ ವಿಡಿಯೋಗಳು ಬರ್ತಾ ಇರುತ್ತೆ. ಸೊ ಅವನು ಆಲ್ಮೋಸ್ಟ್ ಈಗ ಎಲ್ಲ ಮೈಸೂರಲ್ಲೇ ವಿಡಿಯೋ ಮಾಡ್ತಾ ಇದೆ. ಸೊ ಕಳೆದ ಒಂದು ವಾರದಿಂದ ನೋಡ್ತಾ ಇರ್ಬೋದು, ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಗೋಲ್ಡನ್ ಟೆಂಪಲ್ ವಿಡಿಯೋ ಬಂದಿತ್ತು. ಸೊ ಅದೇ ರೀತಿ ಇವತ್ತು ನಾವು ಬಂದಿದ್ದೀವಿ ಮಂಗಳೂರಲ್ಲಿರುವ ಪಬ್ಬಾಸ್ ಅಂತ ಹೇಳಿ. ಸೊ ಈ ವಿಡಿಯೋದಲ್ಲಿ ನೀವು ಕಡಲ ತೀರ ಅಂತ ಏನು ಹೇಳ್ತೀರಾ, ಮಂಗಳೂರಲ್ಲಿ ಬಂದಿದ್ದೀನಿ. ಬಟ್ ಮಂಗಳೂರು ಅಂತ ಬಂದ ಕೂಡಲೇ ನಿಮಗೆ ಫಸ್ಟ್ ಮೈಂಡ್ ಬರೋದು ಪಬ್ಬಾಸ್ ಅಂತ ಹೇಳಿ. ಇದು ಮಂಗಳೂರಿನ ದೊಡ್ಡ ಐಸ್ ಕ್ರೀಮ್ ಪಾರ್ಲರ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಐಸ್ ಕ್ರೀಮ್ ಜೊತೆಗೆ ನಿಮಗೆ ಇನ್ನೂ ಪಿಜ್ಜಾ, ಸ್ಯಾಂಡ್ವಿಚ್ ಎಲ್ಲ ಸಿಗುತ್ತೆ. ಸೊ ಮುಂದೆ ನಾನು ಬರೀ ಐಸ್ ಕ್ರೀಮ್ಗೋಸ್ಕರ ಮೇನ್ ಬಂದಿರೋದು. ಐಸ್ ಕ್ರೀಮ್ ಏನು ಸಿಗುತ್ತೆ ನೋಡೋಣ ಬನ್ನಿ. ಸೊ ಈಗ ಬನ್ನಿ ಟೇಸ್ಟ್ ಮಾಡಕ್ಕೆ ಹೋಗೋಣ. ಸೊ ನೀವೇ ನೋಡ್ತಿರ್ಬೋದು ಕ್ರೌಡ್ ಇಷ್ಟೊಂದಿದೆ ಅಂತ. ಸ್ವಲ್ಪ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಆಗಲೇ ಹೇಳ್ದಂಗೆ ಇಲ್ಲಿ ಬರೀ ಐಸ್ ಕ್ರೀಮ್ ಮಾತ್ರ ಅಲ್ಲ, ಕೋಲ್ಡ್ ಸ್ಯಾಂಡ್ವಿಚ್ಚು, ಹಾಟ್ ಬೇವರೇಜಸ್, ಸ್ವೀಟ್ಸು, ಜ್ಯೂಸಸ್ಸು ಎಲ್ಲ ಸಿಗುತ್ತೆ. ಇನ್ನು ನಿಮಗೆ ಐಸ್ ಕ್ರೀಮ್ ನೋಡೋಕೆ ಹೋದರೆ ತುಂಬಾ ಫ್ಲೇವರ್ಗಳಿದೆ. ಐಸ್ ಕ್ರೀಮ್ಸಲ್ಲಿ ವೆನಿಲಾ, ಸ್ಟ್ರಾಬೆರಿ, ಕೇಸರ್, ಸ್ಪೆಷಲ್ ಐಸ್ ಕ್ರೀಮ್ಸಲ್ಲಿ ಚಾಕೋ ಡಿಪ್, ಚಾಕೋ ಚಿಪ್, ಜೆಲ್ಲಿ ವಿತ್ ವೆನಿಲಾ, ರಾಯಲ್ ಫಲೂದಾ, ಫ್ರೂಟ್ ಸಲಾಡು, ಇನ್ನೂ ತುಂಬಾ ಐಟಮ್ಗಳು ಸಿಗುತ್ತೆ. ನಾನು ಈಗ ನೆಕ್ಸ್ಟ್ ಐಸ್ ಕ್ರೀಮ್ಗಳು ಟೇಸ್ಟ್ ಮಾಡ್ತೀನಿ, ನಿಮ್ಗೆ ಟೇಸ್ಟ್ ಮಾಡಿ ಹೇಳ್ತೀನಿ ಪಬ್ಬಾಸ್ ವರ್ತಾ ಇಲ್ಲ ಅಂತ. ಸೊ ಇದು ಬಂದು ನಿಮಗೆ ಬಿಲ್ಲಿಂಗ್ ಕೌಂಟ್ರು. ಬಿಲ್ಲಿಂಗ್ ಕೌಂಟರ್ ಇದೆ. ಇಲ್ಲಿ ನಿಮ್ಗೆ ಯಾವ್ದು ಸ್ಪೆಷಲ್ ಇದೆ ನಿಮ್ಗೆ ಇಲ್ಲಿ ಆರ್ಡರ್ ಮಾಡ್ಕೊಬೋದು. ತುಂಬಾ ವೆರೈಟೀಸ್ ಆಫ್ ಐಸ್ ಕ್ರೀಮ್ಸ್ ಇದೆ ಇಲ್ಲಿ. ಸೊ ಯಾವ್ದು ಬೇಕಾದ್ರೂ ಇಲ್ಲಿ ಆರ್ಡರ್ ಮಾಡ್ಬೋದು. ಬಟ್ ಇಲ್ಲಿ ಸರ್ವಿಂಗ್ ಏರಿಯಾ ನಿಮಗೆ ಬೇರೆ ಕಡೆ ಇದೆ. ನೀವು ಕೂತ್ಕೊಂಡು ಅಲ್ಲಿ ಬೇಕಾದ್ರೂ ಡೈನಿಂಗ್ ಮಾಡ್ಕೋಬಹುದು. ಸೊ ಆ ಏರಿಯಾ ತರಿಸ್ಕೊಬೇಕು ನಿಮಗೆ ಇವಾಗ. ಸೊ ಆಗ್ಲೇ ಹೇಳ್ದಂಗೆ ಇದು ಡೈನಿಂಗ್ ಏರಿಯಾ. ಈ ಡೈನಿಂಗ್ ಏರಿಯಾ ಫುಲ್ ಇಷ್ಟು ಬರುತ್ತೆ. ಸೊ ಡೈನಿಂಗ್ ಅಂದ್ರೆ ಇಂಟೀರಿಯರ್ ತುಂಬಾನೇ ಒಳ್ಳೆ ತುಂಬಾ ಚೆನ್ನಾಗಿದೆ. ಸೊ ಜೊತೆಗೆ ಕ್ರೌಡ್ ಅಂತೂ ತುಂಬಾ ಕ್ರೌಡ್ ಇದೆ ಇಲ್ಲಿ. ಸೊ ಏನು ನೋಡ್ತಿರ್ಬೋದು. ಬಟ್ ಇಲ್ಲಿ ಸ್ವಲ್ಪ ಅಂದ್ರೆ ನೀವು ಮಂಗಳೂರು ಬಂದಾಗ ತುಂಬಾ ವೆಯ್ಟ್ ಮಾಡಬೇಕಾಗುತ್ತೆ ಇಲ್ಲಿ. ಅಥವಾ ನಿಮಗೆ ಬಂದ ಕೂಡಲೇ ನಿಮ್ಗೆ ಐಸ್ ಕ್ರೀಮ್ ಸಿಗುತ್ತೆ ಅಥವಾ ಡೈನಿಂಗ್ ಸಿಗುತ್ತೆ, ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಇಲ್ಲೇ ಕೂತ್ಕೊಂಡು ಡೈನಿಂಗ್ ತಗೊಂತೀರಾ ಅಂದ್ರೆ ತುಂಬಾ ದೊಡ್ಡದು ಸಿಗುತ್ತೆ. ನೋಡ್ಕೊಂಡು ಇಂಟೀರಿಯರ್ ಬರುತ್ತೆ. ಸೊ ನಾನಿವಾಗ 3 ಫ್ಲೇವರ್ ಐಸ್ ಕ್ರೀಮ್ ಆರ್ಡರ್ ಮಾಡಿದ್ದೀನಿ. ಒಂದು ಬೆಲ್ಜಿಯಂ ಚಾಕ್ಲೇಟ್, ರೋಸ್ಟೆಡ್ ಆಲ್ಮಂಡ್, ಶಾಹಿ ನಟ್ಸ್. ಸೊ ನೋಡಿ, ಈಗ ಐಸ್ ಕ್ರೀಮ್ನ ಒಂದು ಫಸ್ಟ್ ಬೈಟ್ ಟೇಸ್ಟ್ ಮಾಡೋಣ. ನೀವು ಅಲ್ಲೇ ನೋಡ್ದಂಗೆ ಜಾಗ ಅಂದರೆ ತುಂಬ ಕ್ರೌಡ್ ಇತ್ತು. ಸೊ ಹಂಗಾಗಿ ಅವ್ರ ಕ್ರೌಡಲ್ಲಿ ಅಲ್ಲಿ ತುಂಬ ವೆಯ್ಟ್ ಮಾಡೋಕ್ಕಾಗಲ್ಲ ಅಂತ ಇಲ್ಲಿ ನಮಗೆ ಬೀದಿ ನಿಂತ್ಕೊಂಡು ನಾನು ರಿವ್ಯೂ ಕೊಡ್ತಾ ಇದ್ದೀನಿ. ಮಂಗಳೂರು ಬೀದಿಲಿ ಪಬ್ಬಾಸ್ ಐಸ್ ಕ್ರೀಮ್ ಫಸ್ಟ್ ಬೈಟ್ ಹೇಗಿದೆ ಟೇಸ್ಟ್ ಮಾಡೋಣ. ವಾ, ನಾರ್ಮಲ್ ಆಗಿ ಸಿಗುತ್ತಲ್ಲ ಐಸ್ ಕ್ರೀಮ್, ಅದರ ಟೇಸ್ಟ್ ಅಲ್ಲ ಇದು. ಸೊ ಇದು ಅವರೇ ಓನಾಗಿ ಮ್ಯಾನುಫ್ಯಾಕ್ಚರ್ ಮಾಡೋದಂಥ ಐಸ್ ಕ್ರೀಮ್ ಇದು. ಟೇಸ್ಟ್ ತುಂಬಾ ಕ್ರೀಮಿ ಜಾಸ್ತಿ ಇದೆ. ನಾನು ನಾರ್ಮಲ್ ಐಸ್ ಕ್ರೀಮ್ ಈ ಐಸ್ ಕ್ರೀಮ್ ಟೇಸ್ಟ್ ಮಾಡಿದಾಗ ತುಂಬಾ ಇದು ಕ್ರೀಮಿ ಜಾಸ್ತಿ ಇದೆ. ಜೊತೆಗೆ ಸ್ವೀಟ್ನೆಸ್ ತುಂಬಾ ಮೈಲ್ಡ್ ಆಗಿದೆ. ಜೊತೆಗೆ ನಿಮಗೆ ಮೇಲ್ಗಡೆ ಆ ಪೀನಟ್ ಎಲ್ಲ ತುಂಬಾ ಚೆನ್ನಾಗಿ ಟೇಸ್ಟ್ ಸಿಗ್ತಾ ಇದೆ. ಸೊ ಒಂದ್ಸಲ ಎಲ್ಲಾದ್ರೂ ಈ ಮಂಗಳೂರು ಕಡೆ ಬಂದಾಗ ಅಷ್ಟೇ ಶುಡ್ ಫಸ್ಟ್ ನಿಮಗೆ ನಾವು ರೆಕಮೆಂಡ್ ಮಾಡೋದೇನೆ ಪಬ್ಬಾಸ್ ಅಂತ ಐಸ್ ಕ್ರೀಮ್ ಕಾರ್ನರು. ಮಂಗಳೂರು ಆಮೇಲೆ ತುಂಬ ಯಾವಾಗಲೂ ವಾತಾವರಣ ತುಂಬ ಜಾಸ್ತಿ ಹೀಟ್ ಇರುತ್ತೆ. ಸೊ ಹಂಗಾಗಿ ಐಸ್ ಕ್ರೀಮ್ ಮಸ್ಟೇ ಶುಡ್ ಟ್ರೈ. ಸೊ ನೆಕ್ಸ್ಟ್ ಇದು ಬೆಲ್ಜಿಯಂ ಚಾಕ್ಲೇಟ್. ಅಲ್ಲಿಂದ ತಗೊಂಬಷ್ಟು ಎಲ್ಲ ಕರ್ಗೆ ಹೋಗಿದೆ. ಸೊ ಟೇಸ್ಟ್ ಮಾಡೋಣ. ಇದೊಂದು ನಾರ್ಮಲ್ ಟೇಸ್ಟು, ಸ್ವಲ್ಪ ಕೋಕೋ ಪೌಡರ್ ಜಾಸ್ತಿ ಇದೆ. ನಾರ್ಮಲ್ ಚಾಕ್ಲೇಟ್ ಸ್ವಲ್ಪ ಚಾಕ್ಲೇಟ್ ಫ್ಲೇವರ್ ಜಾಸ್ತಿ ಇದೆ ಇದರಲ್ಲಿ. ಸೊ ಲಾಸ್ಟ್ ಒನ್ನು ರೋಸ್ಟೆಡ್ ಆಲ್ಮಂಡ್ಸು. ಒಂದು ಫೈನಲ್ ಟೇಸ್ಟ್ ಮಾಡೋಣ. ಇದು ಆ್ಯಕ್ಚುಲಿ ಸ್ವಲ್ಪ ಸ್ವೀಟ್ ಜಾಸ್ತಿ ಇದೆ. ಇನ್ನು ಕ್ರೀಮ್ ವೈಸ್ ಟೆಕ್ಸ್ಚರ್ ಸೇಮ್ ಬರುತ್ತೆ ನಿಮಗೆ. ಒಂದ್ಸಲ ಮಸ್ಟರ್ಡ್ ಟ್ರೈ ಮಾಡ್ಬೋದು, ಸಕ್ಕತ್ತಾಗಿದೆ.